Hey everyone, welcome to my channel once again. I am Ravi Kumar. ಸೊ ಸುಮಾರು ವಿದ್ಯಾರ್ಥಿಗಳು ನಮ್ಗೆ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಸರ್ ಮೇಕಪ್ ಎಕ್ಸಾಮ್ ನ ರಿಸಲ್ಟ್ ಯಾವಾಗ ಅಂತೇಳಿ. ಸೊ ನಿಮ್ಗೆ ಬೇಕಾಗಿರೋ ಮಾಹಿತಿ ಯಾಕೆ ಅಂತ ನಮ್ಗೆ ಗೊತ್ತಿದೆ. ಸುಮಾರು ಜನ ವಿದ್ಯಾರ್ಥಿಗಳು ನೀವೆಲ್ಲ ಇಂಜಿನಿಯರಿಂಗ್ ಸೇರ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಅಡ್ಮಿಷನ್ಸ್ ಕೊಡ್ತಾರಾ ಇಲ್ವೋ ಅನ್ನೋಂತಹ ಒಂದು ಡೌಟ್ ಕೂಡ ಇದೆ. ಅದೆಲ್ಲ ಡೌಟ್ಸ್ ನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಏನಪ್ಪಾ ಅಂತಂದ್ರೆ ಮೇಕಪ್ ಎಕ್ಸಾಮ್ ನ ವ್ಯಾಲ್ಯೂಯೇಷನ್ ಇವತ್ತು ಅಂದ್ರೆ ಟ್ಯೂಸ್ಡೇ ಅಂದ್ರೆ ಇವತ್ತು ತಾರೀಕು 13/8 ಇವತ್ತಿನವರೆಗೂ ಕೂಡ ಇನ್ನ ಒಂದು PMS ಸಬ್ಜೆಕ್ಟ್ ನ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಬೇರೆ ಎಲ್ಲ ಸಬ್ಜೆಕ್ಟ್ ನ ವ್ಯಾಲ್ಯೂಯೇಷನ್ ಮುಗ್ದಿದೆ. ಸೊ ಇನ್ನೊಂದು ವಿತ್ ಇನ್ ಈ ವೀಕ್ ಅಲ್ಲಿ ಅಥವಾ ನಿಮ್ಗೆ ಫ್ರೈಡೆ ಕೊಡ್ಬೋದು ಅಥವಾ ಸಾಟರ್ಡೆ ಕೊಡ್ಬೋದು. ಸೊ ಈ ವೀಕ್ ಅಲ್ಲೇ ಅಂದ್ರೆ ಇಫ್ ದ ಚಾನ್ಸ್ ಎಕ್ಸಿಸ್ಟ್ ನಿಮ್ಗೆ ಇದು ಮುಗ್ದು ಅಂತಂದ್ರೆ ಒಂದು 2 ಡೇಸ್ ಅಲ್ಲೇ ಕೊಡ್ಬೋದು ಅಥವಾ ಈ ವೀಕ್ ಎಂಡ್ ಅಲ್ಲಿ ಕೊಡ್ಬೋದು. ಸೊ ಇದೊಂದು ಅಪ್ರಾಕ್ಸಿಮೇಟ್ ಮಾತ್ರ. ಯಾಕಂದ್ರೆ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ಪರ್ಟಿಕ್ಯುಲರ್ ಆರ್ಡರ್ ಇಲ್ದಿರ ನಾವು ಯಾವುದೇ ಕಾರಣಕ್ಕೆ ಡಿಸಿಷನ್ ನ ಹೇಳಕ್ ಆಗೋದಿಲ್ಲ. ನೀವು ಕೇಳ್ತಾ ಇರುವಂತಹ ಒಂದು ಪ್ರೆಷರ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವೀಕ್ ಅಲ್ಲಿ ಅಥವಾ ವಿತ್ ಇನ್ ಮಂಡೇ, ನೆಕ್ಸ್ಟ್ ಮಂಡೇ ಒಳಗಡೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಜೊತೆಲಿ ಇನ್ನೊಂದು ಕೆಲವು ಕ್ವಶನ್ಸ್ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಅಡ್ಮಿಷನ್ಗೆ ಸಿಗುತ್ತಾ ಇಲ್ವಾ. ನೋಡಿ, ಇವಾಗ ಸೆಕೆಂಡ್ ರೌಂಡ್ ಏನ್ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದ್ದಾರೆ. ನಿಮ್ಗೆ ಥ್ರೂ DCETನೇ ಬೇಕು ಅಂದ್ರೆ DCET ನನಗನ್ನಿಸ್ದಂಗೆ ಒಂದು 80% ಒಂದು ಅಡ್ಮಿಷನ್ ಕೊಡ್ಬಹುದು ಅಂತ ನನಗೆ ಒಂದು ಅನಿಸ್ತಾ ಇದೆ. ಇನ್ನೊಂದೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಸುಮಾರು ಕಾಲೇಜುಗಳಲ್ಲಿ ನೀವು ಅನ್ಕೊಂಡಿರುವಂತಹ ಕಾಲೇಜುಗಳಿಗೆ ಫಸ್ಟ್ ಅಪ್ರೋಚ್ ಆಗಿದ್ದೆ ಆದ್ರೆ ಆ ಕಾಲೇಜುಗಳಲ್ಲಿ ಆಲ್ರೆಡಿ ಆ ಸೀಟ್ ರಿಸರ್ವೇಶನ್ ಒಂದು ನಡೀತಾ ಇದೆ. ಬಟ್ ನನಗೆ ಆ ತರ ರಿಸಲ್ಟ್ ಬರ್ದಿರನೆ ಹೋಗಿ ಅಮೌಂಟ್ ಕೊಟ್ಬಿಟ್ಟು ಒಂದು 20,000 ಕೊಡೋದಂತೆ, 30,000 ಕೊಡೋದಂತೆ, ಈ ತರ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೀತಾ ಇರುವಂತದ್ದು ನನಗೆ ಅಷ್ಟೊಂದು ಐ ವೋಂಟ್ ಸಪೋರ್ಟ್ ದಟ್ ಒನ್. ಯಾವುದೇ ಕಾರಣಕ್ಕೂ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಸಲ್ಟ್ ಬಂದ ಮೇಲೆ ನೀವು ಅದೇ ತರ ಕಾಲೇಜ್ ವಿಸಿಟ್ ಮಾಡಿದ್ರೆ ನಿಮಗೆ ಏನು DCET ಅಥವಾ KE ಮುಖಾಂತರ ಸೀಟ್ ಸಿಗ್ತವೆ, ಅದೇ ಇದಕ್ಕೆ ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಸಿಗ್ತಾ ಇದಾವೆ. ಸೊ ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ನ ತಗೊಂಡಿದ್ದಾರೆ. ಅದು ನನಗೆ ಕೂಡ ಕೇಳ್ಪಟ್ಟಿದೆ. ಕೆಲವು ಕಾಲೇಜುಗಳಲ್ಲಿ ಯಾವುವು ಅಂದ್ರೆ ಫಾರ್ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳು ವರ್ಕ್ ಮಾಡ್ಕೊಂಡು ಆಫ್ಲೈನ್ ಅಲ್ಲಿರುವಂತಹ ಅಥವಾ ಸರ್ ನನಗೆ ರೆಗ್ಯುಲರ್ ಆಗಿ ಹೋಗಕ್ ಆಗ್ತಾ ಇರಲ್ಲ, ನಾನು ಆಲ್ರೆಡಿ ಒಂದ್ ಕಡೆ ಅಡ್ಮಿಷನ್ ಆಗ್ಬೇಕು, ನಾನು ಕೆಲಸ ಮಾಡ್ಕೊಂತಾ ಇರಬೇಕು, ನನಗೆ ಸ್ಟಡಿ ಕಂಟಿನ್ಯೂ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಸಿಕ್ಕಿರೋವಂಥದ್ದು ನಾನು ಕೇಳ್ಪಟ್ಟಿದ್ದೀನಿ. ಇದು ಕೂಡ ನಡೀತಾ ಇದೆ. ಓಕೆನಾ. ಸೊ ಅದಕ್ಕೆ ನೀವು ಯಾವುದೇ ರೀತಿಯಾದಂತಹ ಅಂಥ ವೆರೈಟಿ ಇರುವಂತಹ ಥಿಂಕಿಂಗ್ ಏನ್ ಮಾಡಕ್ ಹೋಗ್ಬೇಡಿ. ರಿಸಲ್ಟ್ ಬಂದಿದ ತಕ್ಷಣ ಕಾಲೇಜ್ಗಳಿಗೆ ಅಪ್ರೋಚ್ ಮಾಡಿ, KE ಅವರಿಗೆ ಕಾಲ್ ಮಾಡಿ. ಸೊ ಯಾರು DCET ಬರ್ದಿದ್ದೀರಾ ಅಥವಾ ಬರಿದೇ ಇರೋ ವಿದ್ಯಾರ್ಥಿಗಳು ಕೂಡ ಮ್ಯಾನೇಜ್ಮೆಂಟ್ ಸೀಟ್ಸ್ ನ ತಗೊಬಹುದು. ಸುಮಾರು ಸೀಟ್ಸ್ ಅವೈಲೇಬಲ್ ಇದೆ. ಅದಕ್ಕೋಸ್ಕರ ನೀವು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ಮೇಕಪ್ ಎಕ್ಸಾಮ್ ನ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದ್ರೆ ಆ ಒಂದು ಲೆವೆಲ್‌ಗೆ ತುಂಬಾನೇ ಲಿಬರಲ್ ಆಗಿರುವಂತಹ ವ್ಯಾಲ್ಯೂಯೇಷನ್ ನಡೆದಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಬೇಕಾಗಿಲ್ಲ. ಆಲ್ಮೋಸ್ಟ್ ಇನ್ನ ಕೆಲವು ವಿದ್ಯಾರ್ಥಿಗಳು ಕೇಳ್ತಿದ್ರು ಸರ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತೆ ಅಂತ. ಸೊ ಗ್ರೇಸ್ ಮಾರ್ಕ್ಸ್ ನ ಕೊಡೋದನ್ನ ರಿಸಲ್ಟ್ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೋ ಹೊರತು ಈ ಅಡ್ವಾನ್ಸ್ ಆಗಿ ಯಾವುದಕ್ಕೂ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಲೇಜುಗಳಿಗೆ ವಿಸಿಟ್ ಮಾಡಿ. ಬಟ್ ಅಡ್ವಾನ್ಸ್ ಪೇಮೆಂಟ್ ಕೊಡಕ್ ಹೋಗ್ಬೇಡಿ. ಒನ್ಸ್ ರಿಸಲ್ಟ್ ಬಂತ ವೇಟ್ ಮಾಡಿಸಿ, ಕಾಲೇಜ್ ಅವ್ರನ್ನ ವೇಟ್ ಮಾಡಿಸಿ. ಅವ್ರು ನಿಮಗೆ ಏನ್ ಅನ್ಕೊಂಡಿರ್ತಾರೋ, ಇವತ್ತು ಹೋದಾಗ 1,20,000 ಹೇಳಿರುವಂತವ್ರು ನಾಳೆ 1,00,000 ಹೇಳ್ಬೋದು. ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ 85 ಹೇಳ್ಬೋದು. ಈ ತರ ಕೂಡ ಆಗುತ್ತೆ. ಸುಮಾರು ಜನಕ್ಕೆ ಅಡ್ಮಿಷನ್ಸ್ ಕೂಡ ಸಿಗ್ತಾ ಇದೆ. ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಇದು ರಿಸಲ್ಟ್ ನ ಬಗ್ಗೆ ಇರುವಂತಹ ಅಪ್ಡೇಟ್. ವಿತ್ ಇನ್ ಈ ವೀಕ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಓಕೆನಾ. ಸೊ ವೇಟ್ ಮಾಡ್ತಾ ಇರಿ. ಓಕೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್.